बीजापुर शहर में इनामदार मोटर्स, अतियास मल्टी ब्रांड इलेक्ट्रिक व्हीकल्स शोरूम। इनका पता है मनगोली रोड, मराठी विद्यालय के सामने, इनामदार कॉम्प्लेक्स, विजयपुर। ಗಮನಿಸಿ, ಮೇಲ್ಛಾವಣಿ ಪೂರ ಆಗಿಲ್ಲ. ಇನ್ನು ಹಾಗೆ ಮಳೆ ಬಂದಾಗ ಅಲ್ಲಿಂದಲೂ ಕೆಳಗೆ ಬರುವ ಸಹಜ. ಮೇಲಿನ ಕಟ್ಟಡ ಆಗುವಾಗ ಆಗಲೂ ಕೂಡ ಅದನ್ನು ತನ್ನ ತಕ್ಷಣ ಅದಕ್ಕೆ ಏನು ವ್ಯವಸ್ಥೆ ಬೇಕು ಅನ್ನೋ ಹಾಗೆ ಮಾಡಿದ್ದಾಗಿದೆ. ಮೇಲಿನ ಛಾವಣಿ ಬಂದಾಗಂಥದ್ದು ಪರಿಪೂರ್ಣ. ಅದು ದೊಡ್ಡ ನಿರ್ಮಾಣದಲ್ಲಿ ಆಗಿರತಕ್ಕಂಥ ಕುಂದುಕೊರತೆಗಳಿಂದ ಅಂತಹದ್ದಲ್ಲ. ಇನ್ನೂ ಸಮಯಾವಕಾಶ ತಗೊಂಡು ಮಾಡಬಹುದಾಗಿತ್ತು, ಎಷ್ಟು ಬೇಗ ಉದ್ಘಾಟನೆ ಮಾಡೋದಾಗತ್ತೆ ಅನ್ನುವಂಥ ಆರೋಪ. ಅದಕ್ಕೆಲ್ಲ ಹಿಂದೆ ನಾವು ಉತ್ತರ ಕೊಟ್ಟಾಗಿದೆ. ಮತ್ತೆ ಆಡುವವರು ಎಲ್ಲಕ್ಕೂ ಆಗ್ಲಿಕ್ಕೆ ಅವಕಾಶ. ಪರಿಪೂರ್ಣವಾದ ಇನ್ನೊಂದು ವರ್ಷ ಬೇಕಾಗುತ್ತೆ, ಪೂರ್ಣ. ಅಲ್ಲೇ ಒಂದು ರಾಜಕೀಯ ಘಟನೆ ತಮ್ಮ ಗಮನಕ್ಕಿರಬೇಕು. ಅಂದ್ರೆ ಅಯೋಧ್ಯೆ ಅನ್ನೋ ಒಂದು ತೀರ್ಥಸ್ಥಳ, ಹಿಂದೂಗಳಿಗೆ ಜಗತ್ತಿನಾದ್ಯಂತ ಹಿಂದೂಗಳಿಗೆ ತೀರ್ಥಸ್ಥಳ, ಬಿಜೆಪಿಗಂತೂ ವಿಶೇಷ ಸ್ಥಾನಮಾನ ಇರುವಂತಹ ಸ್ಥಳ. ಅಂದ್ರೆ ಚುನಾವಣೆಯಲ್ಲಿ ಅದೇ ಜಾಗದಲ್ಲಿ ಬಿಜೆಪಿಗೆ ಸೋಲು ಉಂಟಾಯಿತು. ಇದನ್ನು ಒಂದು ಹಿನ್ನಡೆ ಅನ್ನುವಂಥ ರೀತಿಯಲ್ಲಿ ಜನ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವ ಅವಲೋಕನ ಮಾಡ್ತಾರೆ? ಯಾರೋ ಕೆಲವರು ಅದನ್ನು ಹಿನ್ನಡೆ ಅನ್ನಬಹುದು, ಆದ್ರೆ ಎಲ್ಲರೂ ಅದನ್ನು ಹಾಗೆ ಹೋಗ್ತಾ ಇಲ್ಲ. ಆಸೆ ಆಮಿಷಗಳಿಗೆ ಒಳಗಾಗಿ ಸಹಜವಾಗಿ ಬಡತನ ಇರುವಲ್ಲಿ ಆಸೆ ಆಮಿಷಗಳಿಗೆ ಒಳಗಾಗಿ ಪ್ರತಿಪಕ್ಷವನ್ನು ಗೆಲ್ಲಿಸಿದ್ದಾರೆ ಹೊರತಾಗಿ ಇದರಿಂದಾಗಿ ಅದು ಧಾರ್ಮಿಕ ನಂಬಗಳಿಗೆ ಹೊಡೆತ ಅಂತ ಭಾವಿಸಲಾಗಿದೆ. ಮಾಡಿ ಗಮನಿಸಿ, ಅವ್ರು ಏನ್ ಹೇಳಿದ್ರು, ಅದನ್ನು ತೋರಿಸಿ ನಮ್ಮನ್ನು ಗೆಲ್ಲಿಸಿದ್ರೆ ನಾವು ಇಷ್ಟು ಕೊಡ್ತೇವೆ. ಇದು ಮೋಸ ಹೌದಲ್ಲ? ಕೊಟ್ರೆ ಈಗ ಮೋಸದಿಂದ ಒಂದನ್ನು ಯಾರು ಸಾಧನೆ ಮಾಡಿದ್ದನ್ನು ಅದರ ದೊಡ್ಡ ವಿಜಯ, ಅದು ಮತ್ತೊಬ್ಬರಿಗೆ ಅವರಿಗೆ ಇರತಕ್ಕಂಥ ಸೋಲು ಅಂತ ಹೇಗೆ ಭಾವಿಸಲು ಸಾಧ್ಯ? ಮೋಸದಿಂದ ಗೆದ್ದಿದ್ದಾರೆ, ಚುನಾವಣೆ ನಿಜವಾದ ರೀತಿಯಲ್ಲಿ ಗೆಲ್ಲಿದ್ದಾರೆ ಒಂದು ಅಭಿಪ್ರಾಯ. ಖಂಡಿತ ಅದು ಪ್ರಣಾಳಿಕೆ ಅಲ್ಲ ಸ್ವಾಮಿಗಳು. ಅದು ಪ್ರಣಾಳಿಕೆಯಲ್ಲಿ ನೀವು ಯಾರೇ ಆಶ್ವಾಸನೆ ಕೊಡಬಹುದು. ನೀವು ಸರ್ಕಾರ ಬಂದ್ರೆ ಅದನ್ನ ಪೂರ್ಣ ಮಾಡೋದು ಮಾಡದೇ ಇರೋದು ಅದು ಬೇರೆ ಬಂದಿಲ್ಲ ಅಲ್ಲಲ್ಲ. ಗಮನಿಸಿ, ಲೋಕದಲ್ಲಿ ಒಬ್ಬರು ಯಾವುದೊಬ್ಬ ವ್ಯಕ್ತಿ ಸುಳ್ಳು ಆಶ್ವಾಸನೆ ತಂದುಕೊಂಡು ಮೋಸ ಮಾಡಿದ ಅಂತ ಹೇಳಿದ್ರೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಇದು ರಾಜ್ಯ ಪಕ್ಷಗಳಿಗಾಗುವ ಮಾತ್ರ ಅದು ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ತಪ್ಪಲ್ವದು? ಯಾರು ಮಾಡಿದ್ರೆ ಮೋಸ ಆಗಬಹುದು, ರಾಜಕೀಯ ಪಕ್ಷಗಳು ಮಾಡಿದ್ರೆ ಮೋಸ ಅಲ್ಲ. ಅಂದ್ರೆ ಈಗ ರಾಜಕೀಯ ಪಕ್ಷಗಳು ಕೂಡ ಭರವಸೆಗಳನ್ನು ಮೋಸ ಅಂತ ನೀವು ಪರಿಗಣಿಸ್ತೀರಾ? ಖಂಡಿತ ಪರಿಗಣಿಸಲ್ಲ. ಅದು ತಾವು ಕೊಟ್ಟ ಮಾತನ್ನು ಉಳಿಸಿಕೊಂಡ್ರೆ ಮೋಸ ಕಾಣಲಿಕ್ಕೆ ಸಾಧ್ಯವೇ? ಸರ್ಕಾರ ರಚನೆ ಆದ್ರೆ ಕೊಡ್ತೀವಿ ಅಂತಿದ್ರು. ಸರ್ಕಾರನೇ ಬಂದಿಲ್ಲ, ಅದು ಹೆಂಗ್ ಕೊಡಕ್ಕಾಗ್ತದೆ ಅಂತ ಒಂದು ಪ್ರಶ್ನೆ. इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं। जुड़े रहिएगा आपके अपने चैनल बीजापुर समय के साथ।